ನಾವೆಲ್ಲರೂ ಈ ಸಮಯದಲ್ಲಿ ಸತ್ಯವೇದವನ್ನು ತೆಗೆದು ಒಂದು ವಾಕ್ಯವನ್ನು ಓದಿ ಇವತ್ತು ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಥ ವಾಕ್ಯ ಭಾಗ ಮತ್ತಾಯನ ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಮತ್ತಾಯನ ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಮೇನ್ ಆಮೇನ್. ಹಲ್ಲೆಲೂಯ ಹಲ್ಲೆಲೂಯ. ನಾವು ದೇವರಾಲಯಕ್ಕೆ ಬರುವಾಗಲೆಲ್ಲ ದೇವರ ವಾಕ್ಯವನ್ನು ನಾವು ತಗೊಂಡು ಬರಬೇಕು. ಆಮೇನ್. ಇವತ್ತು ದೇವರ ವಾಕ್ಯ ನಮಗೇನು ಹೇಳ್ತಾ ಇದೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ಅವನು ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಲ್ಲೆಲೂಯ. ಬೈಬಲ್ ಬಂದು ದೇವರ ಬಾಯಿಂದ, ದೇವರ ಆತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂಥ ವಾಕ್ಯವಾಗಿದೆ. 2 ತಿಮೋತಿ 3ನೇ ಅಧ್ಯಾಯ 16ನೇ ವಾಕ್ಯ. ಯಾರಾದರೂ ಒಬ್ರು ಓದಿ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ದೈವ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿರುವಂಥ ವಾಕ್ಯ ಭಾಗ ಸತ್ಯವೇದವಾಗಿದೆ. ಆಮೇನ್. ಹಲ್ಲೆಲೂಯ. ಬೈಬಲನ್ನು ಸುಮಾರು 40 ಜನರು ಬರೆದಿದ್ದಾರೆ. ಎಷ್ಟು ಜನ ಬರೆದಿದ್ದಾರೆ ಬೈಬಲನ್ನು? ಎಷ್ಟು ವರ್ಷಗಳ ಕಾಲ ಬೈಬಲ್ ಬರೆದಿದ್ದು? ಸುಮಾರು 1600 ವರ್ಷಗಳ ಕಾಲ ಬೈಬಲನ್ನು ಬರೆದಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಬೈಬಲನ್ನು ಎಷ್ಟು ವರ್ಷ ಬರೆದರು? ಎಷ್ಟು ವರ್ಷ? 1600 ವರ್ಷಗಳು. ಎಷ್ಟು ವರ್ಷ? ಎಷ್ಟು ಜನ ಬೈಬಲ್ ಬರೆದಿದ್ದು? 40 ಜನ. ಅಪ್ರಾಕ್ಸಿಮೇಟ್ ಆಗಿ 40 ಜನ ಬೈಬಲನ್ನು ಬರೆದಿದ್ದಾರೆ. 1600 ವರ್ಷಗಳ ಕಾಲ ಬೈಬಲನ್ನು ಬರೆದಿದ್ದಾರೆ. ಹಲ್ಲೆಲೂಯ. 1600 ವರ್ಷಗಳ ಕಾಲ 40 ಜನ ದೇವರ ಪ್ರೇರೇಪಣೆಯಿಂದ, ದೇವರಾತ್ಮನ ಪ್ರೇರೇಪಣೆಯಿಂದ ಈ ಬೈಬಲ್ಲು ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಈ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ಮಾತು, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ವಿಷಯ ಮನುಷ್ಯನಿಗೆ ಭಕ್ತಿಯನ್ನು ವೃದ್ಧಿ ಉಂಟು ಮಾಡಲಿಕ್ಕೆ, ಮತ್ತು ಮೆಸ್ಸಿಯನ ಈ ಲೋಕಕ್ಕೆ ಬರಬೇಕಾಗಿರುವಂಥ ಮೆಸ್ಸಿಯನ ವಿಷಯವಾಗಿ, ಮತ್ತು 2ನೇ ಸಾರಿ ಆತನ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ಅನ್ನುವಂಥ ವಿಷಯವಾಗಿ ಈ ಸತ್ಯವೇದ ಬರೆಯಲ್ಪಟ್ಟಿದೆ. ಆಮೇನ್. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಆದರೆ ಇವತ್ತು ಕ್ರೈಸ್ತರು ಬರ್ತಾ 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 ಏನಾಗಿದೆ ಅಂತಂದರೆ, ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದನ್ನು ಇವತ್ತು ಮನುಷ್ಯನು ಮರ್ತೋಗಿದ್ದಾನೆ. ಇವತ್ತು ಮನುಷ್ಯ ವಾಕ್ಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇವತ್ತು ವಾಕ್ಯಗಳಿಗೆ ಮನುಷ್ಯನು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲ. ಇವತ್ತು ನಾವು ಭಾಳಷ್ಟು ಸಾರಿ ಪ್ರಾರ್ಥನೆಯ ಬಗ್ಗೆ ನಾವು ಕೇಳಿರ್ತೀವಿ. ಸುಮಾರು ಕಡೆ ನಾವು ಇವತ್ತು ಪ್ರಾರ್ಥನೆಗಳ ಬಗ್ಗೆ ಕೇಳಿರ್ತೀವಿ. ಪ್ರಾರ್ಥನೆ ಮಾಡಬೇಕು ಅಂತೇಳಿ ಭಾಳಷ್ಟು ಸಾರಿ ಪ್ರಾರ್ಥನೆಯನ್ನು ಮಾಡೋದ್ರ ಬಗ್ಗೆ ನಾವು ಕೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತೀವಿ, ರಾತ್ರಿ ಮನೆಗೆ ವಾಪಸ್ ಬಂದರೆ ಪ್ರಾರ್ಥನೆ ಮಾಡ್ತೀವಿ, ಮಲಗುವಾಗ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರ ವಾಕ್ಯಗಳ ಒಂದು ಶ್ರೇಷ್ಠತೆಯನ್ನು, ದೇವರ ವಾಕ್ಯಗಳ ಒಂದು ಮಹತ್ವವನ್ನು ಇವತ್ತು ಮನುಷ್ಯನು ಮರ್ತೋಗಿದ್ದಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾನು ಯಾವಾಗಲೂ ಹೇಳುವ ಹಾಗೆ ಪ್ರಾರ್ಥನೆ ಬಂದು ಆತ್ಮೀಯವಾದ ಜೀವನಕ್ಕೆ ಉಸಿರಿದ್ದಂಗೆ, ಹೌದಲ್ವಾ? ಪ್ರಾರ್ಥನೆ ಬಂದು ಏನು ನಮಗೆ? ಉಸಿರಾಟ. ಇವತ್ತು ನಾವು ಉಸಿರಾಡಿದ್ರೆ ಹೆಂಗೆ ನಾವು ಬದುಕಿರ್ತೀವಿ, ಹಂಗೆ ಪ್ರಾರ್ಥನೆ ಮಾಡಿದ್ರೆ ಆತ್ಮೀಯ ವಿಷಯದಲ್ಲಿ ಬದುಕಿರ್ತೀವಿ. ಬದುಕಿದ್ರೆ ಸಾಕ?
ಬದುಕಿದ ಮೇಲೆ ನಾವೇನು ಮಾಡಬೇಕು? ಬಲ ಹೊಂದ್ಕೋಬೇಕಲ್ವ? ನಮ್ಮ ಶರೀರಕ್ಕೆ ಬಲ ಬೇಕು. ನಮ್ಮ ಶರೀರಕ್ಕೆ ಬಲ ಬೇಕು ಅಂದರೆ ನಾವೇನು ಮಾಡ್ತೀವಿ? ಊಟವನ್ನು ಮಾಡ್ತೀವಿ. ನಾವು ಯಾವ ರೀತಿಯಲ್ಲಿ ಊಟ ಮಾಡ್ತೀವಿ ಅದೇ ಥರ ಆತ್ಮೀಯ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ನಾವು ಬದುಕಿ ನಾವೇನು ಮಾಡಬೇಕು? ದೇವರ ವಾಕ್ಯ ಎಂಬ ಆಹಾರವನ್ನು ನಾವು ತಿನ್ನಬೇಕಾಗಿದೆ. ಏನು ಮಾಡಬೇಕು? ದೇವರ ವಾಕ್ಯ ಎಂಬ ಆಹಾರವನ್ನು ನಾವು ತಿನ್ನಬೇಕಾಗಿದೆ. ಎಷ್ಟು ಜನ ಪ್ರತಿದಿನ ದೇವರ ವಾಕ್ಯಗಳನ್ನು ಆಹಾರವಾಗಿ ತಿಂತಾ ಇದ್ದೀರಾ? ಅಂದರೆ ಎಷ್ಟು ಜನ ದೇವರ ವಾಕ್ಯಗಳನ್ನು ಪ್ರತಿದಿನ ಓದ್ತಾ ಇದ್ದೀರಾ? ಎಷ್ಟು ಜನ ದೇವರ ವಾಕ್ಯಗಳನ್ನು ಪ್ರತಿದಿನ ಓದ್ತಾ ಇದ್ದೀರಾ? ಕ್ವಶನ್ ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ದೇವರ ವಾಕ್ಯಗಳನ್ನು ಪ್ರತಿದಿನ ಓದುತ್ತಾ ಇದ್ದೀರಾ? ಎಷ್ಟು ಜನ ದೇವರ ವಾಕ್ಯಗಳನ್ನು ಪ್ರತಿದಿನ ಓದುತ್ತಾ ಇದ್ದೀರಾ? ಎಷ್ಟು ಜನ ಓದ್ತಾ ಇಲ್ಲ? ಎಷ್ಟು ಜನ ಓದ್ತಾ ಇಲ್ಲ ದೇವರ ವಾಕ್ಯಗಳನ್ನು? ನಾವು ಪ್ರತಿದಿನ ಏನು ಮಾಡಬೇಕು? ದೇವರ ವಾಕ್ಯಗಳನ್ನು ಓದಬೇಕು. ಏನು ಮಾಡಬೇಕು? ಓದಬೇಕು. ಅದಕ್ಕೆ ಇವತ್ತು ನಾವು ಆತ್ಮೀಯ ವಿಷಯದಲ್ಲಿ ಬಹಳಷ್ಟು ಬಲಹೀನರಾಗಿರೋದು. ನಾವು ಆತ್ಮೀಯ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಇವತ್ತು ನಾವು ಯಾಕೆ ಬಲಹೀನರಾಗಿದ್ದೀವಿ ಅಂತಂದರೆ ನಾವು ದೇವರ ವಾಕ್ಯಗಳನ್ನು ಓದಲ್ಲ. ನಾವು ಪ್ರೇಯರ್ ಮಾಡಿಬಿಡ್ತೀವಿ. ಪ್ರೇಯರ್ ಮಾಡೋದು ಬಹಳ ಸುಲಭ. ಇವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಒಂದೆರಡು ಮಾತು ಹೇಳ್ಬಿಡ್ತೀವಿ. ದೇವರೇ ನನ್ನನ್ನು ಆಶೀರ್ವಾದ ಮಾಡು, ನನ್ನ ಕುಟುಂಬ ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿಬಿಡು ಅಂತ ಹೇಳ್ಬಿಡ್ತೀವಿ. ಭಾಳ ಸುಲಭ. ಆದರೆ ಬೈಬಲನ್ನು ನಾವು ಓದೋದಿಲ್ಲ. ಬೈಬಲನ್ನು ನಾವು ತೆರೆಯೋದಿಲ್ಲ. ಬೈಬಲನ್ನು ನಾವು ಮುಚ್ಚಿಟ್ಬಿಟ್ಟು ಬ್ಯಾಗಲ್ಲಿಟ್ಬಿಟ್ಟು ವಾರಕ್ಕೊಂದು ಸಾರಿ ಮಾತ್ರನೇ ನಾವು ಬೈಬಲನ್ನು ತಗೊಬರ್ತೀವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ವಾಕ್ಯ ದೇವರಾಗಿದ್ದಾರೆ. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳುತ್ತೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯ. ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ದೇವರ ವಾಕ್ಯದ ಶ್ರೇಷ್ಠತೆ, ದೇವರ ವಾಕ್ಯದ ಮಹತ್ವ ಇವತ್ತು ಭಾಳಷ್ಟು ವಿಶ್ವಾಸಿಗಳು ತಿಳ್ಕೊಂಡಿಲ್ಲ. ನಿಮಗೆ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಅವ್ರ ಸೇವೆ ಮಾಡೋದಕ್ಕಿಂತ ಮೊದಲು 40 ದಿನ ಉಪವಾಸದಿಂದ ಇದ್ದ ಮೇಲೆ ಅವ್ರಿಗೆ ಶೋಧನೆ ಬಂದಾಗ ಆ ಶೋಧನೆಯನ್ನು ಯಾವ ರೀತಿಯಿಂದ ಅವ್ರು ಗೆದ್ದಿದ್ದು? ಯೇಸು ಕ್ರಿಸ್ತನ ಶೋಧನೆಯನ್ನು ಯಾವ ರೀತಿಯಿಂದ ಗೆದ್ದಿದ್ದು? ವಾಕ್ಯದಿಂದ. ಹಲ್ಲೆಲೂಯ. ಇವತ್ತು ನಾವು ವಾಕ್ಯದಿಂದ ಶೋಧನೆಗಳನ್ನು ಗೆಲ್ಲಬಹುದು. ವಾಕ್ಯದಿಂದ ಇವತ್ತು ನಮ್ಮ ಸಮಸ್ಯೆಗಳ ಮೇಲೆ ನಾವು ವಿಜಯವನ್ನು ಸಾಧಿಸಬಹುದು. ಆಮೇನ್. ವಾಕ್ಯ ಇಲ್ಲದೆ ಇವತ್ತು ನಮಗೆ ಜಯ ಇಲ್ಲ. ಏನಿಲ್ಲ? ಇವತ್ತು ವಾಕ್ಯ ಇಲ್ಲದೆ ನಾವು ಸೈತಾನನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಮಾಡಿದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ವಾಕ್ಯ ಎಂಬ ಕತ್ತಿಯನ್ನು ಹಿಡೀರಿ. ಏನು? ವಾಕ್ಯವೆಂಬ ಕತ್ತಿಯನ್ನು ಹಿಡೀರಿ. ಈ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ವಾಕ್ಯ ಇವತ್ತು ಮಾತಾಡುವಂಥದ್ದಾಗಿದೆ, ಇವತ್ತು ಜೀವಿಸುವಂಥದ್ದಾಗಿದೆ. ಇಬ್ರಿಯರಿಗೆ ಮಾಡಿದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ಏನು ಹೇಳ್ತದೆ? ವಾಕ್ಯವು ಸಜೀವವುಳ್ಳದ್ದು, ಕಾರ್ಯಸಾಧಕವಾದದ್ದು. ಹಲ್ಲೆಲೂಯ. ವಾಕ್ಯದಲ್ಲಿ ಏನಿದೆ? ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಆಮೇನ್. ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ
ಆತನು ಹೇಳ್ತಾನೆ, ನಾನೇ ಜೀವವುಳ್ಳ ರೊಟ್ಟಿಯಾಗಿದ್ದೀನಿ. ನನ್ನ ಶರೀರವನ್ನು ತಿಂದರೆ, ನನ್ನ ಮಾಂಸವನ್ನು ತಿಂದರೆ ಅವನಲ್ಲಿ ನಿತ್ಯ ಜೀವ ಇರುತ್ತೆ ಎಂಬುದಾಗಿ ಹೇಳಿದಾಗ ಅನೇಕ ಜನರು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಿಬಿಡ್ತಾರೆ. ಯೋಹಾನ 6ನೇ ಅಧ್ಯಾಯದಲ್ಲಿ. ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದು ಕೇಳ್ತಾನೆ, 6ನೇ ಅಧ್ಯಾಯ 65ನೇ ವಾಕ್ಯದಲ್ಲಿ, ನೀವು ಸಹ ನನ್ನನ್ನು ಬಿಟ್ಟು ಹೋಗ್ತೀರಾ? ಆಗ ಶಿಷ್ಯರೇನಂತ ಹೇಳ್ತಾರೆ? 6ನೇ ಅಧ್ಯಾಯ 66ನೇ ವಾಕ್ಯದಲ್ಲಿ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳುಂಟು. ಆಮೇನ್. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳುಂಟು. ನೋಡಿ, ನಾವು ಬೈಬಲನ್ನು ಎಷ್ಟು ಓದ್ತೀವೋ ಅಷ್ಟು ಹೊಸ ಜೀವನವನ್ನು ನಾವು ಪಡ್ಕೊಳ್ತೀವಿ. ನಿನಗೀಗ ಕಾಯಿಲೆ ಇದೆ ಅಂತ ತಿಳ್ಕೊ, ನೀನು ಬೈಬಲನ್ನು ಓದ್ತಾ ಇದ್ದರೆ, ದೇವರ ವಾಕ್ಯಗಳನ್ನು ಪ್ರತಿದಿನ ನೀನು ಆಹಾರವಾಗಿ ಸೇವನೆ ಮಾಡ್ತಾ ಇದ್ದರೆ, ನಿನ್ನ ಎಲ್ಲ ರೋಗಗಳನ್ನು ದೇವರು ಗುಣಪಡಿಸ್ತಾರೆ. ಹಲ್ಲೆಲೂಯಾ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ನಮಗೆ ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಊಟ ಮಾಡೋದಕ್ಕಿಂತ ಮೊದಲು ಇದೊಂದು ತಿನ್ನಬೇಕು, ಊಟ ಆದಮೇಲೆ ಇದೊಂದನ್ನು ತಿನ್ನಬೇಕು ಅಂತ. ಈಗ ಆ ಮಾತ್ರೆಯನ್ನು ತಿನ್ನಬೇಕಾದ್ರೆ ನಾವು ಊಟ ತಿನ್ನಬೇಕು. ಊಟ ತಿಂದಿರ ಮಾತ್ರೆ ತಿಂದರೆ ಮನುಷ್ಯನಿಗೆ ಮತ್ತೆ ಕಾಯಿಲೆ ಬಂದು ಸುಸ್ತಾಗಿ ಅವನೇನಾಗ್ತಾನೆ, ಮತ್ತೆ ಕಾಯಿಲೆಗೆ ಒಳಗಾಗ್ತಾನೆ. ಈಗ ಕಾಯಿಲೆ ವಾಸಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ನಾವು ಮಾತ್ರೆ ತಿಂದು ಊಟವನ್ನು ತಿನ್ನಬೇಕು. ಅದೇ ಥರ ಇವತ್ತು ಅನೇಕ ಕಾಯಿಲೆಗಳು, ಅನೇಕ ರೋಗಗಳು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ಇವತ್ತು ಅನೇಕ ಕಾಯಿಲೆಗಳು, ಅನೇಕ ರೋಗಗಳು ಇವತ್ತು ಮನುಷ್ಯನನ್ನು ಬಾಧಿಸ್ತಾ ಇದೆ. ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟರ್ ಹೇಳ್ತಾರೆ, ಈ ಕಾಯಿಲೆ ನಿನಗೇನು ಇಲ್ಲ, ನೀನು ಆರಾಮಾಗಿದ್ದೀಯಾ, ಹೋಗು ಅಂತಾರೆ. ಆದರೆ ಕಾಯಿಲೆ ಹಂಗೆ ಇದೆ ಮನುಷ್ಯನಿಗೆ. ಆತ್ಮೀಯವಾಗಿರುವಂಥ ಕಾಯಿಲೆಗಳು, ಈ ಆತ್ಮೀಯವಾಗಿರುವಂಥ ಕಾಯಿಲೆಗಳು ನಮಗೆ ಗುಣ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು? ದೇವರ ವಾಕ್ಯ ಎಂಬ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಹಲ್ಲೆಲೂಯ. ನೀನು ಎಷ್ಟು ದೇವರ ವಾಕ್ಯವನ್ನು ತಿಂತೀಯೋ, ಬೈಬಲ್ ಹೇಳ್ತದೆ, ದೇವರ ವಾಕ್ಯ ನಿನ್ನ ಎಲುಬಿಗೆ ಪುಷ್ಟಿಯನ್ನು ಕೊಡುವಂಥದ್ದಾಗಿದೆ. ಆಮೇನ್. ದೇವರ ವಾಕ್ಯ ನಮ್ಮ ಶರೀರದಲ್ಲಿರುವಂಥ ಎಲುಬಿಗೆ ಅದು ಬಲವನ್ನು ಕೊಡ್ತದಂತೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಬರೀ ಪ್ರಾರ್ಥನೆಯನ್ನು ಮಾಡಿ ಅಥವಾ ಪ್ರೇಯರ್ ಮಾಡಿಕೊಂಡು ನಾವು ದೇವರಾಲಯದಲ್ಲಿ ಕೂತ್ಕೊಂಡಿದ್ರೆ ಸಾಲದು, ಅದ್ರ ಜೊತೆಯಲ್ಲಿ ವಾಕ್ಯವನ್ನು ಸಹ ನಾವು ಓದಬೇಕು. ಇವತ್ತೆಲ್ಲರ ಬಳಿಯಲ್ಲಿ ಯೂಟ್ಯೂಬ್ ಬಂದುಬಿಟ್ಟಿದೆ, ಎಲ್ಲರ ಬಳಿಯಲ್ಲಿ ಮೊಬೈಲ್ ಇದೆ. ವಾಕ್ಯ ಓದಬೇಕು ಅಂತಂದರೆ ನಾವು ಯೂಟ್ಯೂಬಲ್ಲಿ ಯಾರೋ ಮೆಸೇಜ್ ಕೊಟ್ಟಿರೋದನ್ನು ನಾವು ತಗೊಳ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ. ಇವತ್ತು 24 ಗಂಟೆ ಚಾನಲ್ಗಳು ಬಂದುಬಿಟ್ಟಿದ್ದಾವೆ ಟಿ ವಿಗಳಲ್ಲಿ. ನಮ್ಮ ಮನೆಯಲ್ಲಿ ನಾವೇನು ಮಾಡ್ತೀವಿ? ಟಿ ವಿ ಚಾನಲ್ ಇಟ್ಕೊಳ್ತೀವಿ. ಆರಾಧನಾ ಚಾನಲ್ಲೋ ಅಥವಾ ಇನ್ನೊಂದು ಚಾನಲ್ಲೋ ಯಾವುದೋ ಒಂದು ಚಾನಲ್ ಇಟ್ಕೊಂಡು ಬೇರೆಯವರು ಕೊಡುವಂಥ ವಾಕ್ಯಗಳನ್ನು ಮಾತ್ರ ನಾವು ಕೇಳ್ತೀವಿ. ಬೈಬಲ್ನ ಓದಲ್ಲ, ನಾವು ಬೈಬಲ್ ತೆಗೆಯಲ್ಲ. ಪ್ರತಿಯೊಬ್ಬ ವಿಶ್ವಾಸಿ ಒಂದು ವರ್ಷಕ್ಕೆ 1 ಸಾರಿ ಆದರೂ ಕಡೆ ಪಕ್ಷ ಬೈಬಲನ್ನು ಓದಬೇಕು. ಅರ್ಥ ಆಗ್ತಾ ಇದೆಯಾ? ಕಡೆ ಪಕ್ಷ 1 ವರ್ಷಕ್ಕೆ 1 ಸಾರಿ ಆದರೂ ಬೈಬಲನ್ನು ಓದಬೇಕು. 1 ಸಾರಿ ನೀನು ಬೈಬಲನ್ನು ಓದಬೇಕು ಅಂತಂದರೆ 1 ದಿನಕ್ಕೆ 3 ರಿಂದ 5 ಅಧ್ಯಾಯಗಳನ್ನು ನೀನು ಓದಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಬೈಬಲನ್ನು ಓದಿದಿರ ನಾವು ದೇವರಾಲಯಕ್ಕೆ ಬಂದರೆ ಬರೀ ಪ್ರೇಯರ್ ಮಾಡ್ಕೊಂಡು ಕೂತ್ಕೊಂಡ್ರೆ
ನಿನ್ನ ಆತ್ಮಕ್ಕೆ ಉಸಿರಿರ್ತಾ ಇದೆ ಹೊರತು ನಿನ್ನ ಆತ್ಮಕ್ಕೆ ಶಕ್ತಿ ಇರೋದಿಲ್ಲ, ನಿನ್ನ ಆತ್ಮಕ್ಕೆ ಬಲ ಇರೋದಿಲ್ಲ. ಭಾಳಷ್ಟು ಜನರು, ನಾವು ಇವತ್ತು ಇಲ್ಲಿಗೆ ಬಂದಿರುವಂಥವ್ರು ಅವಿದ್ಯಾವಂತರು, ನಮಗೆ ಓದೋದಕ್ಕೆ ಬರೋದಿಲ್ಲ. ಓದೋದು ಬರೆಯೋದು ನಮ್ಮ ತಂದೆ ತಾಯಿಗಳು ನಮಗೆ ಅವತ್ತು ಆಗಿನ ಕಾಲದಲ್ಲಿ ಕಲಿಸಿಲ್ಲ ಅಂತ ಹೇಳುವಂಥವರು ಭಾಳಷ್ಟು, ಅರ್ಧಕ್ಕಿಂತ ಜಾಸ್ತಿ ಜನ ಇವತ್ತು ಚರ್ಚಲ್ಲಿ ಇದ್ದೀರಾ. ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅನ್ನುವಂಥವ್ರು. ಆದರೆ ಬೈಬಲನ್ನು ನೀನು ಓದಬೇಕು ಅನ್ನೋಂಥ ಆಸೆ ನಿನಗಿದ್ರೆ ನೀನೇನು ಮಾಡ್ತೀಯ? ಅಕ್ಷರಗಳನ್ನು ಅಭ್ಯಾಸ ಮಾಡಿ ಕಲಿತೀಯ. ಇವತ್ತು ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರುವಂಥವ್ರೆಲ್ಲರೂ ಸೈನ್ ಹಾಕ್ತಾರೆ, ಅವ್ರ ಹೆಸರು ಬರೀತಾರೆ. ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ಆದರೆ ಸೈನ್ ಮಾತ್ರ ಬರೀತಾರೆ, ಸೈನ್ ಮಾತ್ರ ಕಲ್ತ್ಕೊಬಿಟ್ಟಿದ್ದಾರೆ ಅವ್ರ ಹೆಸರು. ಸೈನ್ ಹಾಕಮ್ಮ ಅಂತಂದರೆ, ಇಲ್ಲ ನಾನು ಪೆನ್ ಕೊಡ್ರಿ ನಾನು ಸೈನ್ ಹಾಕ್ತೀನಿ, ಸೈನ್ ಹಾಕ್ತಾರೆ, ಹೆಬ್ಬೆಟ್ಟು ಹಾಕಲ್ಲ. ಓದಮ್ಮ ಅಂದರೆ ಬರಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಬೈಬಲ್ ಓದಬೇಕು ಅನ್ನುವಂಥ ಆಸೆ ನಿನಗಿದ್ರೆ ನೀನೇನು ಮಾಡ್ತೀಯ? ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡಿ ಅಕ್ಷರಗಳನ್ನು ಅಭ್ಯಾಸ ಮಾಡ್ತೀಯ. ಅಕ್ಷರಗಳನ್ನು ಅಭ್ಯಾಸ ಮಾಡಿ ಒಂದೊಂದೇ ನೀನು ಕೂಡಿಸಿ ಓದೋದಕ್ಕೆ ಪ್ರಾರಂಭ ಮಾಡ್ತೀಯ. ಆವಾಗ ದೇವ್ರೇನು ಮಾಡ್ತಾರೆ? ಅವಿದ್ಯಾವಂತಿಕೆಯನ್ನು ದೇವರು ತೆಗೆದುಹಾಕಿ ನಮ್ಮನ್ನು ವಿದ್ಯಾವಂತರನ್ನಾಗಿ ದೇವರು ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರುವಂಥವರೆಲ್ಲ ಇವತ್ತು ಬೈಬಲ್ ಹಿಡ್ಕೊಂಡು ಪ್ರಸಂಗ ಮಾಡ್ತಾರೆ. ಬೈಬಲ್ ಹಿಡ್ಕೊಂಡು ಇವತ್ತು ಓದ್ತಾರೆ, ಯಾವ ಅಧ್ಯಾಯ ಎಲ್ಲಿದೆ, ಯಾವ ವಾಕ್ಯ ಎಲ್ಲೈತೆ ಅಂತ ಹೇಳ್ತಾರೆ. ಯಾಕೆ? ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ದೇವರ ವಾಕ್ಯಗಳನ್ನು ಓದಬೇಕು ಅನ್ನುವಂಥ ಆಸೆ ಇದ್ದಿದ್ದರಿಂದ ಇವತ್ತು ಬೈಬಲನ್ನು ಅವರು ಓದ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇವತ್ತು ಅನೇಕ ಕಣ್ಣು ಕಾಣಿಸದೇ ಇರುವಂಥವ್ರು ಇದ್ದಾರೆ, ಓದೋದಕ್ಕೆ ಬರೆಯೋದಕ್ಕೆ ಬರದೆ ಕಣ್ಣು ಕಾಣಿಸದೇ ಇರುವಂಥವ್ರು ಇದ್ದಾರೆ. ಈ ಕಣ್ಣು ಕಾಣಿಸದೇ ಇರುವಂಥವರು ಸಹ ಇವತ್ತು ಬೈಬಲನ್ನು ಓದ್ತಾರೆ. ಕಣ್ಣು ಕಾಣಿಸದೇ ಇರುವಂಥವರು ಸಹ ಭಾಳಷ್ಟು ಜನ ನೀವು ನೋಡಿದ್ರೆ ಯಾವ ಅಧ್ಯಾಯದಲ್ಲಿ ಯಾವ ವಾಕ್ಯ ಇದೆ ಅಂತೇಳಿ ಪಟಾಪಟ್ನ ಹೇಳ್ತಾರೆ. ಮತ್ತು ಬ್ರೈನ್ ಲಿಪಿ ಅಂಥೇಳಿ ಬೈಬಲ್ಲು ಕಣ್ಣು ಕಾಣಿಸದೇ ಇರುವಂಥವ್ರಿಗೆ ಬೇರೆ ರೀತಿಯ ಬೈಬಲ್ ಇವತ್ತಿದೆ. ಅದನ್ನು ಕೈಯಲ್ಲಿ ಹಿಂಗೆ ಮುಟ್ಟಿ ಇವತ್ತೆಷ್ಟೋ ಜನ ಬೈಬಲನ್ನು ಓದ್ತಾರೆ. ಇವತ್ತು ಎಷ್ಟೋ ದೇಶಗಳಲ್ಲಿ ದೇವರ ವಾಕ್ಯ ಓದಲಿಕ್ಕೆ ಬೈಬಲ್ಗಳನ್ನು ಕೊಡಲ್ಲ. ಆ ದೇಶದಲ್ಲಿ ಬೈಬಲ್ ಪರ್ಮಿಷನ್ ಇಲ್ಲ. ಬೈಬಲ್ ಯಾರ ಕೈಯಲ್ಲಾದರೂ ಇದ್ದರೆ ಅವ್ರು ನಿಂತ್ಕೊಂಡೋಗಿ ಜೈಲಿಗೆ ಹಾಕುವಂಥ ಒಂದು ಸ್ಥಿತಿಗಳಿದ್ದಾವೆ. ಆದರೆ ಇವತ್ತು ನಮಗೆ ದೇವರ ವಾಕ್ಯವನ್ನು ದೇವರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಬೈಬಲ್ ನಮ್ಮ ಕೈಯಲ್ಲಿದೆ, ನಾವು ಮಾತ್ರ ಬೈಬಲನ್ನು ಓದಲ್ಲ. ಕೇಳಿದರೆ ಬಾಯಿ ತೆಗೆದ್ರೆ ನಾವೇನಂತ ಹೇಳ್ತೇವೆ? ನನಗೆ ಓದೋದಕ್ಕೆ ಬರಲ್ಲ, ನನಗೆ ಓದೋದಕ್ಕೆ ಬರಲ್ಲ, ನನಗೆ ಓದೋದಕ್ಕೆ ಬರಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಓದೋದಕ್ಕೆ ಬರೋದಿಲ್ಲ ಅಂತ ಸುಮ್ಮನೆ ಇರೋದಲ್ಲ, ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತೆಷ್ಟೋ ಜನ ಸ್ಕೂಲುಗಳಿಗೆ ಹೋಗುವಂಥ ಚಿಕ್ಕ ಮಕ್ಕಳಿದ್ದೀರಾ, 10ನೇ ಕ್ಲಾಸ್ ಫೇಲ್ ಆಗಿರುವಂಥವ್ರು ಇದ್ದೀರಾ, ಓದೋದಕ್ಕೆ ಇನ್ನೂ ಬರೋದಿಲ್ಲ ಬೈಬಲು. ಯಾಕೆ ಬರಲ್ಲ ಅಂತಂದರೆ ನಾವು ಓದಲ್ಲ ಬೈಬಲ್ನ. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಓದುವಂಥ ಹುಡುಗರು ಇದ್ದಾರಲ್ವಾ, ಓದುವಂಥ ಹುಡುಗರು ಇದ್ದಾರೆ, ಅವ್ರ ಕೈಯಲ್ಲಾದರೂ ನಾ ಬೈಬಲ್ ಓದ್ಸಾನಂತ ಓದ್ಸಲ್ಲ. ನನಗಾದರೂ ಓದೋದಕ್ಕೆ ಬರಲ್ಲ, ನನ್ನ ಮಗನಾದರೂ ನನ್ನ ಮಗಳಾದರೂ ಜೋರಾಗಿ ಓದಲಿ, ಇಂದಳ ಬೈಬಲ್ ಒಂದು 5 ಅಧ್ಯಾಯ ಓದು, ಕೂತ್ಕೋ, ಜೋರಾಗಿ ಓದು, ನಾನು ಕೇಳಿಸ್ಕೊಳ್ತೀನಿ ಅನ್ನುವಂಥದ್ದು ಇಲ್ಲ. ಓದಲ್ಲ ನಾವು. ಇವತ್ತು ಭಾಳಷ್ಟು ಜನ ಪ್ರವಾದನೆಗಳಿಗೆ ಇಷ್ಟಪಡ್ತಾರೆ. ಭಾಳಷ್ಟು ಜನ ಯಾವ ಪಾಸ್ಟರ್ ಬಂದರೆ ಪ್ರೇಯರ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಯಾವ ಪಾಸ್ಟರ್ ನಮಗೆ ಪ್ರವಾದನೆ ಹೇಳಿದ್ರೆ ಒಳ್ಳೇದಾಗುತ್ತೆ, ಯಾವ ಪಾಸ್ಟರ್ನ ನಾವು ಮನೆಗೆ ಕರೆಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ,
ಯಾವ ಪಾಸ್ಟ್ಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ? ಇದನ್ನು ಇವತ್ತು ಎಲ್ಲ ವಿಶ್ವಾಸಿಗಳು ಮನಸ್ಸಲ್ಲಿ ಇಟ್ಕೊಂಡು ಯೂಟ್ಯೂಬ್ಗಳಲ್ಲಿ ಕೆಲವು ಪಾಸ್ಟ್ಗಳ ಫೋನ್ ನಂಬರ್ ತಗೊಂಡು ಫೋನ್ಗಳು ಮಾಡಿ ಪ್ರೇಯರ್ ಮಾಡಿಸ್ಕೊಳ್ಳೋರಿದ್ದಾರೆ, ಫೋನ್ಗಳು ಮಾಡಿ ಪ್ರವಾದನೆಗಳನ್ನು ಹೇಳಿಸ್ಕೊಳ್ಳೋರಿದ್ದಾರೆ. ಪಾಸ್ಟ್ರಿಗೆ ಗೊತ್ತಿಲ್ಲದಿರ ಫೋನ್ಗಳು ಮಾಡಿ ಅವ್ರ ಮನೆಗಳಿಗೆ ಬೇರೆ ಬೇರೆ ಪಾಸ್ಟ್ಗಳನ್ನು ಕರೆಸ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳೋರಿದ್ದಾರೆ. ಇವರೆಲ್ಲ ನಿಜವಾಗಲೂ ದೇವರ ಮಕ್ಕಳು ಅಥವಾ ದೇವರ ಪ್ರಜೆಗಳು ಆಗಬೇಕು ಅಂತಂದರೆ ಬೈಬಲನ್ನು ನೀನು ಕೂತ್ಕೊಂಡು ಒಂದು ದಿನಕ್ಕೆ ಎಷ್ಟು ಅಧ್ಯಾಯ ಓದ್ತಾ ಇದ್ದೀಯಾ? ನನಗೆ ಓದೋದಕ್ಕೆ ಬರಲ್ಲ ಬೈಬಲ್ನ, ಅದಕ್ಕೆ ನಾನು ಬೇರೆ ಪಾಸ್ಟ್ನ ಕರೆಸಿ ನಾನು ಪ್ರೇಯರ್ ಮಾಡಿಸ್ತೇನೆ. ನನಗೆ ಓದೋದಕ್ಕೆ ಬರಲ್ಲ ಬೈಬಲ್, ಅದಕ್ಕೆ ನಾನು ಪ್ರವಾದನೆ ಹೇಳಿಸ್ತೇನೆ. ಅಲ್ಲ, ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಎಲ್ಲೆಲ್ಲೋ ಇರುವಂಥ ಪಾಸ್ಟ್ಗಳಿಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಕರೆಸಿ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲ, ಬೈಬಲಲ್ಲಿರುವಂಥ ವಾಕ್ಯಗಳನ್ನು ನೀನು ಓದಿ ಅದರಲ್ಲಿರುವಂಥ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ನೀನು ಆತ್ಮೀಯ ವಿಷಯದಲ್ಲಿ ಬಲ ಹೊಂದುತ್ತೀಯಾ. ಪ್ರವಾದನೆಗಳಿಗೆ ನೀನು ಒಳಗಾಗಬೇಡ, ಪ್ರವಾದನೆಗಳಿಗೆ ನೀನು ಜೋತ್ ಬೀಳಬೇಡ. ದೇವರ ವಾಕ್ಯಗಳಿಗೆ ಒಳಗಾಗು, ದೇವರ ವಾಕ್ಯವನ್ನು ಓದು. ಆವಾಗ ಮಾತ್ರ ನಿನ್ನ ಆತ್ಮ ಬಲವನ್ನು ಹೊಂದಿಕೊಳ್ತದೆ. ದೇವರು ಬೈಬಲಲ್ಲಿ ಯೆರೆಮೀಯನಿಗೆ ಈ ರೀತಿಯಾಗಿ ಹೇಳ್ತಾರೆ, ಯೆರೆಮೀಯನೇ, ನಾನು ಕೊಡುವಂಥ ವಾಕ್ಯವನ್ನು ನೀನು ತಿನ್ನಬೇಕು. ಯೆರೆಮೀಯನ ಬರೋಂಥ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆರೆಮೀಯ 15ನೇ ಅಧ್ಯಾಯ 16ನೇ ವಾಕ್ಯ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಆಮೇನ್. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆ ಅಂತೇಳಿ ಪ್ರವಾದಿ ಆಗಿರುವಂಥ ಯೆರೆಮೀಯನು ಹೇಳ್ತಾ ಇದ್ದಾನೆ. ದೇವರ ಮಾತುಗಳನ್ನು ನಾವೇನು ಮಾಡ್ಕೋಬೇಕು? ಆಹಾರ ಮಾಡ್ಕೋಬೇಕು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ ನಿಮಗೆ? ದೇವರ ವಾಕ್ಯಗಳನ್ನು ನಾವೇನು ಮಾಡಬೇಕು? ಆಹಾರ ಮಾಡಬೇಕು. ಅಂದರೆ ಊಟವಾಗಿ ನಾವು ಪ್ರತಿದಿನ ಅದನ್ನು ತಿನ್ನಬೇಕು. ದೇವರ ವಾಕ್ಯಗಳನ್ನು ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕಂತಲ್ಲ, ದೇವರ ವಾಕ್ಯಗಳನ್ನು ನಾವು ಓದಬೇಕು ಅಂತ ಅರ್ಥ. ದೇವರ ವಾಕ್ಯಗಳನ್ನು ಯೆರೆಮೀಯನು ಓದಿದಾಗ ಏನಾಯ್ತಂತೆ? ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಹಲ್ಲೆಲೂಯ. ದೇವರ ವಾಕ್ಯವನ್ನು ನಾವೆಷ್ಟು ಓದ್ತೀವೋ ಅಷ್ಟು ಒಂದು ಸಂತೋಷವನ್ನು ದೇವರು ನಮಗೆ ಕೊಡ್ತಾರೆ. ಆಮೇನ್. ಎಜೆಕೇಲ್ ಪ್ರವಾದಿಗೆ ದೇವರು ಹೇಳ್ತಾರೆ, ಎಜೆಕೇಲ್ನ ಬರೋಂಥ ಪುಸ್ತಕದಲ್ಲಿ 3ನೇ ಅಧ್ಯಾಯ 3ನೇ ವಾಕ್ಯ. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಆಮೇಲೆ ದೇವರ ವಾಕ್ಯ ಪ್ರವಾದಿ ಆಗಿರುವಂಥ ಎಜೆಕೇಲ್ನ ಬಾಯಲ್ಲಿ ಯಾವ ರೀತಿಯಲ್ಲಿ ಇತ್ತಂತೆ? ಜೇನಿನ ರುಚಿಯಂತೆ ಇತ್ತು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಬೈಬಲ್ಲು ಜೇನಿನ ರುಚಿ ಅಂತಿತ್ತು. ನೀವು ಪ್ರೇಯರ್ ಮಾಡುವಾಗಲೇ ನಿದ್ರೆ ಹೋಗ್ತೀರಿ. ಯಾಕಂದರೆ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಪ್ರೇಯರ್ ಮಾಡೋಂಥ ಶಿಷ್ಯರಿಗೆ ಹೇಳ್ಬಿಟ್ಟು ಹೋದಾಗಲೇ ಶಿಷ್ಯರು ನಿದ್ದೆ ಹೋಗ್ಬಿಟ್ಟಿದ್ರು. ಪ್ರೇಯರಲ್ಲೇ ಭಾಳಷ್ಟು ಜನ ನಿದ್ರೆ ಹೋಗ್ತೀರ. ಪ್ರೇಯರ್ ಮಾಡೋಕ್ಕೆ ಹೋದ್ರೆ ನಿದ್ರೆ ಬಂದ್ಬಿಡ್ತದೆ ನಮಗೆ. ಆದರೆ ಬೈಬಲ್ ಓದೋದಕ್ಕೆ ನೀವು ಹೋಗಿ ಪ್ರೇಯರ್ ಮಾಡುವಾಗ ಆದರೂ ಒಂದು 5 ನಿಮಿಷ ಎಚ್ಚರಿಕೆಯಿಂದ ಆದರೆ ಇರ್ತೀರ ನೀವು. ಬೈಬಲ್ ಏನಾದರೂ ನೀವು ಕೈಯಲ್ಲಿ ಇಟ್ಕೊಂಡು 1 ನಿಮಿಷ ಓದ್ರಿ ಸಾಕು, ನಿದ್ರೆ ಎಲ್ಲಿಲ್ದಿರ ನಿದ್ರೆ ಓಡಿ ಬಂದ್ಬಿಡ್ತದೆ. ಪ್ರೇಯರ್ ಆದರೂ ಒಂದು 5-10 ನಿಮಿಷ ನಾವು ಮಾಡಿಬಿಡ್ತೀವಿ. ಪ್ರೇಯರಲ್ಲಾದರೂ ಒಂದು 5 ನಿಮಿಷ ದೇವರೇ ಸ್ತೋತ್ರ 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 ಅಂತ ಹೇಳ್ಬಿಡ್ತೀವಿ. ದೇವರೇ ನನಗೆ ಆರೋಗ್ಯ ಕೊಡಪ್ಪ ಅಂತ ಹೇಳ್ಬಿಡ್ತೀವಿ. ಆದರೆ ಬೈಬಲ್ ಹಿಡ್ಕೊಂಡು ನೋಡಿ ನೀವು,
ಅದನ್ನ ಓದೋದಕ್ಕೆ ಸೈತಾನ ಬಿಡೋದಿಲ್ಲ. ಬೈಬಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಮ್ಗೇನೇನೋ ಯೋಚನೆಗಳು ಬರ್ತಾ ಇರ್ತದೆ, ಎಲ್ಲೆಲ್ಲೋ ಮನಸ್ಸು ಹೋಗ್ಬಿಟ್ಟಿರ್ತದೆ. ಬೈಬಲ್ನ ನಾವು ಓದೋದೇ ಇಲ್ಲ. ಅಷ್ಟಕ್ಕೂ ಹಠ ಹಿಡಿದು ನೀವೇನಾದರೂ ಬೈಬಲನ್ನು ಓದೋದಕ್ಕೆ ಹೋಗಿ ಎಲ್ಲಿಲ್ದಿರ ನಿದ್ರೆ ಬಂದ್ಬಿಟ್ಟಿರ್ತದೆ ನಿನಗೆ. ಯಾಕೆ? ಸೈತಾನನಿಗೆ ಇಷ್ಟ ಇಲ್ಲ ನೀನು ದೇವರ ವಾಕ್ಯವನ್ನು ತಿನ್ನಬೇಕು, ಆತ್ಮ ವಿಷಯದಲ್ಲಿ ಬಲ ಹೊಂದ್ಕೋಬೇಕು ಅಂತೇಳಿ ಸೈತಾನನಿಗೆ ಇಷ್ಟ ಇಲ್ಲ. ಅದಕ್ಕೆ ಸೈತಾನ ಏನು ಮಾಡ್ತಾನೆ? ದೇವರ ವಾಕ್ಯಗಳನ್ನು ಓದಿಸಲ್ಲ, ದೇವರ ವಾಕ್ಯಗಳನ್ನು ನೋಡ್ಸೋದು, ಬೈಬಲ್ ನಿಂಗೆ ತಿರುವೋದು ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಯಾರು ಬೈಬಲನ್ನು ಓದ್ತಾರೋ ಅವರಲ್ಲಿ ನಿತ್ಯ ಜೀವ ಇರ್ತದೆ. ಯಾರು ಬೈಬಲನ್ನು ಓದ್ತಾರೋ ಅವರಲ್ಲಿ ಯೇಸು ಕ್ರಿಸ್ತನು ವಾಸಿಸ್ತಾನೆ. ಯಾರು ಬೈಬಲನ್ನು ಓದ್ತಾರೋ ಅವರು ಸೈತಾನನನ್ನು ಜಯಿಸ್ತಾರೆ. ಯಾರು ಬೈಬಲನ್ನು ಓದ್ತಾರೋ ಅವ್ರ ಆರೋಗ್ಯವನ್ನು ಹೊಂದಿಕೊಳ್ತಾರೆ. ಯಾರು ಬೈಬಲನ್ನು ಓದ್ತಾರೋ ಅವರು ಬಿಡುಗಡೆಯನ್ನು ಹೊಂದಿಕೊಳ್ತಾರೆ. ಬೈಬಲ್ ವಾಕ್ಯಗಳನ್ನು ಓದದೆ ನಾವು ನಿಜವಾದ ದೇವರನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇಕಾದರೆ ಬೈಬಲನ್ನು ಒಂದೊಂದು ದಿನಕ್ಕೆ 5-5 ಅಧ್ಯಾಯ ಓದೋದಕ್ಕೆ ಪ್ರಾರಂಭ ಮಾಡಿ, ಆಟೋಮೆಟಿಕ್ ಆಗಿ ನೀವೆಷ್ಟು ದೇವರಲ್ಲಿ ಬಲ ಹೊಂದುತ್ತೀರಾ, ನಿದ್ರೆ ಹೋಗೋದಕ್ಕಾಗೋದಿಲ್ಲ. ಪ್ರೇಯರ್ ಮಾಡಬೇಕು ಅನ್ನಿಸ್ತದೆ, ವಾಕ್ಯ ಓದಬೇಕು ಅನ್ನಿಸ್ತದೆ. ನೀವು ವಾಕ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ, ನೀವು ವಾಕ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಲಿಲ್ಲ, ನೀವು ವಾಕ್ಯವನ್ನು ಓದಲಿಲ್ಲ ಅಂತಂದರೆ ಹೆಂಗಿರ್ತದೆ ಅಂತಂದರೆ ಜೀವ ಮಾತ್ರ ಇರ್ತದೆ, ಆದರೆ ಬೆಡ್ ಮೇಲೆ ಮಲಗಿರ್ತಾರಲ್ಲ ಕೆಲವು. ಈಗ ಕಾಯಿಲೆ ಬಂದು ಯಾರಿಗೋ ಭಾಳ ಸುಸ್ತಾಗಿಬಿಟ್ಟಿರ್ತದೆ, ಎದ್ದೇಳೋಕ್ಕಾಗಲ್ಲ, ಬೆಡ್ ಮೇಲೇ ಮಲಗಿರ್ತಾರೆ. ನೋಡಿರ್ತೀರ ಕೆಲವು ಕಾಯಿಲೆ ಬಂದಿರುವಂಥವ್ರನ್ನ. ಇಲ್ಲ ಅಂತಂದರೆ ಈ ಪಾರ್ಶ್ವವಾಯು ರೋಗಿ, ಸ್ಟ್ರೋಕ್ ಹೊಡೆದಿರುವಂಥವ್ರನ್ನೆಲ್ಲ ನಾವು ನೋಡಿರ್ತೀವಿ. ಕೈ ಕಾಲೆಲ್ಲ ಎದ್ದೇಳೋಕ್ಕಾಗಲ್ಲ, ಕದಲ್ಸೋಕ್ಕಾಗಲ್ಲ, ಬೆಡ್ ಮೇಲೇ ಮಲಗಿರಬೇಕು. ನೀವು ವಾಕ್ಯ ಓದಲಿಲ್ಲ ಅಂತಂದರೆ ಆ ಬೆಡ್ ಮೇಲೆ ಮಲಗಿರುವಂಥ ಪೇಷಂಟ್ ಥರ ನೀವಿರ್ತೀರ. ವಾಕ್ಯ ಓದಲಿಲ್ಲ ಅಂತಂದರೆ ಬೆಡ್ ಮೇಲೆ ಮಲಗಿರುವ ಪೇಷಂಟ್ ಥರ. ಹೆಂಗೆ ಅಂತಂದರೆ ಉಸಿರಾಡ್ತಾ ಇರ್ತದೆ, ಅಷ್ಟೇ ಉಸಿರಾಡ್ತಾ ಇರ್ತದೆ, ಸುತ್ತಮುತ್ತ ನೋಡ್ತಾ ಇರ್ತಾರೆ, ಆದರೆ ಎದ್ದೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಅಂಥ ಪೇಷಂಟ್ ನಿಮ್ಮ ಮನೇಲಿದ್ದರೆ ಅಥವಾ ಅಂಥ ಪೇಷಂಟ್ ನೀನೇ ಆ ಥರ ಆಗಿದ್ರೆ ಹೆಂಗಿರ್ತದೆ ಜೀವ? ಹೆಂಗಿರ್ತದೆ? ನಿನ್ನ ಕೈಲಿ ಎದ್ದೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ ಅಂದರೆ ನಿನಗೆ ಏನು ಅನ್ನಿಸ್ತಾ ಇರ್ತದೆ? ಏನಕ್ಕೂ ಪ್ರಯೋಜನ ಇಲ್ಲ. ಅವಾಗ ನಮ್ಗನ್ನಿಸ್ತದೆ, ಏನಪ್ಪ ಬದುಕಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಎದ್ದೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮಲಗಿರೋ ಜಾಗದಾಗೆ ಮಲಗಿರಬೇಕು ಅಂತೇಳಿ ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಡ್ತದೆ. ಹಂಗೆ ದೇವರ ವಾಕ್ಯ ಯಾರು ಓದೋದಿಲ್ವೋ ಅವ್ರು ಬೆಡ್ ಮೇಲೆ ಮಲಗಿರುವಂಥ ಪೇಷಂಟ್ಗಳ ಥರ ಇರ್ತಾರೆ. ಅವರು ಏನು ಪ್ರಯೋಜನ ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವೇನು ಮಾಡಬೇಕು ಅಂದರೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು, ದೇವರ ವಾಕ್ಯಗಳನ್ನು ನಾವು ಓದಬೇಕು. ನಾವೆಷ್ಟು ಓದ್ತೀವೋ ಅಷ್ಟು ದೇವರು ನಮ್ಮನ್ನು ಏನು ಮಾಡ್ತಾರೆ? ಆಶೀರ್ವಾದನ ಮಾಡ್ತಾರೆ. ದೇವರ ವಾಕ್ಯ ನಮಗೆ ಆರೋಗ್ಯ ಕೊಡ್ತದೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯದಲ್ಲಿ ನಮಗೆ 33ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ: ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆಮೇನ್. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತಾನೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ದೇವರ ವಾಕ್ಯವನ್ನು ಓದಿದ್ರೆ ನಾವು ಸ್ವಸ್ಥತೆಯನ್ನು ಪಡ್ಕೊಳ್ತೀವಿ. ಆಮೇನ್. ನಾವು ದೇವರ ವಾಕ್ಯವನ್ನು ಬೈಬಲ್ನ ನೋಡಿದಾಗಲೇ ಕೆಲವರು ಭಯಪಡಿ, ಏನಪ್ಪ ಇಷ್ಟು ದೊಡ್ಡದಾಗಿದೆ, ಇದನ್ನು ಯಾವಾಗ ನಾನು ಓದೋದು ಅಂತೇಳಿ. ಇವಾಗೆಲ್ಲ ಟೆಕ್ಸ್ಟ್ ಬುಕ್ಗಳನ್ನು ನೀವು ನೋಡಿ, ಗೌರ್ಮೆಂಟು ಒಂದು ಸ್ವಲ್ಪ ಸಣ್ಣಕ್ಕಿದ್ದಾವೆ, ಆದರೆ ಪ್ರೈವೇಟ್ ಪುಸ್ತಕಗಳನ್ನು 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಬುಕ್ಗಳನ್ನು ನೀವು ನೋಡಿದ್ರೆ ಒಂದೊಂದು ಬುಕ್ ಇಷ್ಟಿಷ್ಟು ದಪ್ಪ 10-15 ಬುಕ್ ಇರ್ತದೆ.
10-15 ಬುಕ್ನು ಜೋಡಿಸಿದ್ರೆ ಇಷ್ಟು ದೊಡ್ಡದು ಬುಕ್ ಆಗುತ್ತೆ. ಅದನ್ನೇ ಅವ್ರೇನು ಮಾಡಬೇಕು, ಓದಬೇಕು, ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು. ಇಲ್ಲ ಅಂತಂದರೆ ಅವ್ರು ಬೇರೆ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ. ಹಂಗೆ ಬೈಬಲು ನೋಡಲಿಕ್ಕೆ ಭಾಳಷ್ಟು ದೊಡ್ಡದಾದ ಒಂದು ಪುಸ್ತಕದ ಥರ ನಮಗೆ ಕಾಣಿಸ್ಬೋದು. ಆದರೆ ಬೈಬಲನ್ನು ನಾವು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ನೀನು ಬಹಳ ಬೇಗ ಬೈಬಲನ್ನು ಓದಿ ಮುಗಿಸ್ಬೋದು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಬೈಬಲನ್ನು ಓದಲಿಲ್ಲ ಅಂತಂದರೆ, ನೀನು ಬೈಬಲನ್ನು ನಿನ್ನ ಒಂದು ಜೀವನದಲ್ಲಿ ಒಂದು ಸಾರಿ ಆದರೂ ನೀನು ಮುಟ್ಲಿಲ್ಲ ಅಂತಂದರೆ ನಮಗೆ ಸತ್ಯ ಗೊತ್ತಾಗೋದಿಲ್ಲ. ನಿಜವಾದ ದೇವರು ಯಾರು ಅಂತಲೂ ಸಹ ನಮ್ಗೆ ಗೊತ್ತಾಗೋದಿಲ್ಲ. ಯಾರೋ ಬೇರೆಯವ್ರು ಹೇಳಿರುವಂಥ ಮಾತುಗಳನ್ನು ಕೇಳಿರ್ತೀವಿ ಅಷ್ಟೇ ನಾವು. ಆದರೆ ದೇವರ ವಾಕ್ಯವನ್ನು ನಾವೇನು ಮಾಡಬೇಕಾಗಿದೆ, ಓದಬೇಕು, ಸ್ಮರಿಸಬೇಕು. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಹೊಂದುವನು. ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಆಮೆನ್. ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಬೈಬಲ್ ಪೂರ್ತಿಯಾಗಿ ಒಂದು ಸಾರಿ ಓದಿದ್ದೀರಾ? ಬೈಬಲ್ನ ಪೂರ್ತಿಯಾಗಿ ನಾನು ಒಂದು ಸಾರಿ ಓದಿದ್ದೀನಿ ಅನ್ನೋರು ಹಿಂಗೆ ಜೋರ ಕೈ ನೇರವಾಗಿ ಎತ್ತಿ. ಒಂದು ಸಾರಿ ಒಕ್ಕಿತ. ಎಷ್ಟು ಜನ? ಒಂದು 10 ಜನ ಕೈ ಎತ್ತಿದ್ದೀರ. ನಾವು ಎಷ್ಟು ಜನ ಇದ್ದೀವಿ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಒಂದು ಸಭೆಯಲ್ಲಿ ಉಜ್ಜೀವನ ಉಂಟಾಗಬೇಕು. ನಮ್ಮ ಒಂದು ಮನೆಯಲ್ಲಿ ಉಜ್ಜೀವನ ಉಂಟಾಗಬೇಕು, ಅಥವಾ ನಮ್ಮಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಬೇಕು ಅಂತಂದರೆ ನಾವೇನು ಮಾಡಬೇಕು? ಬೈಬಲ್ನ ಏನು ಮಾಡಬೇಕು? ದಿನಕ್ಕೆ 3 ಸಾರಿ ನಾವು ಊಟ ಮಾಡ್ತೀವಲ್ವಾ? ದಿನಕ್ಕೆ 3 ಸಾರಿ ಊಟ ಮಾಡ್ತೀವಾ? ಒಂದು ಸಾರಿ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಬೆಳಿಗ್ಗೆ, ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ, ಸಾಯಂಕಾಲ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ, ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಅಧ್ಯಾಯ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅಧ್ಯಾಯ. ಎಷ್ಟು ಅಧ್ಯಾಯ ಆಯಿತು? ಒಂದು ದಿನಕ್ಕೆ 5 ಅಧ್ಯಾಯವನ್ನು ನಾವು ಓದ್ಕೊಂಡು ಹೋದರೆ ಸಾಕು. 8-9 ತಿಂಗಳಲ್ಲೇ ನಾವು ಬೈಬಲನ್ನು ಪೂರ್ತಿಯಾಗಿ ಓದ್ಬಿಡ್ಬೋದು. ಹಲ್ಲೆಲೂಯ. ಒಂದೇ ಅಧ್ಯಾಯ, ಜಾಸ್ತಿ ಓದೋದು ಬೇಡ. ಒಂದೇ ಅಧ್ಯಾಯ. ಎಷ್ಟೊತ್ತು ಓದ್ಬೋದು ಒಂದು ಅಧ್ಯಾಯ? ಒಂದು 5 ನಿಮಿಷ ಓದ್ಬೋದಾ? ನಾವು 5 ನಿಮಿಷ ಓದ್ಬೋದಾ? ನಾವು ನಮ್ಮ ಸಭೆಯಲ್ಲಿ 40 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಇಡುವಾಗ, ಅಥವಾ 3 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ನಾವು ಇಡುವಾಗ ನಾವೇನು ಮಾಡ್ತೀವಿ? ಬರೀ ಬೈಬಲನ್ನು ಓದ್ತೀವಿ. ಏನು ಮಾಡ್ತೀವಿ? ಹೊಸ ಒಡಂಬಡಿಕೆಯನ್ನು ಓದಿಸಿದೆ ಕಳೆದ ವರ್ಷದಲ್ಲಿ. ಈ ವರ್ಷದಲ್ಲಿ ಪ್ರವಾದನೆ ಪುಸ್ತಕಗಳನ್ನು ನಾವು ಓದಿದ್ವಿ. ಯಾಕೆ ನಾವು ಓದ್ತೀವಿ ಅಂತಂದರೆ, ಅಟ್ಲೀಸ್ಟ್ ವರ್ಷಕ್ಕೆ 1 ಸಾರಿ ಆದರೂ ನಾವು ಬೈಬಲನ್ನು ಪೂರ್ತಿಯಾಗಿ ಓದಬೇಕು. ಅದರಲ್ಲಿ ಯಾರ್ಯಾರು ಸೆಲ್ ಗ್ರೂಪ್ ಲೀಡರ್ಸ್ ಇದ್ದೀರಾ, ಸೆಲ್ ಗ್ರೂಪ್ಗಳನ್ನು ಮಾಡುವಂಥವ್ರು, ನೀವು ಅಟ್ಲೀಸ್ಟು ಒಂದು ದಿನಕ್ಕೆ 10 ಅಧ್ಯಾಯ ಆದರೂ ನಾವೇನು ಮಾಡಬೇಕು? ಬೈಬಲನ್ನು ಓದಬೇಕು. ಒಂದು ತೀರ್ಮಾನ ಮಾಡೋಣ ನಾವು ದೇವ್ರ ಹತ್ರ. ನಾನು ಇನ್ಮೇಲೆ ಬೆಳಿಗ್ಗೆ ಎದ್ದು ಮುಂಜಾನೆ ಪ್ರೇಯರ್ ಆದ ತಕ್ಷಣ ಒಂದು ಅಧ್ಯಾಯ ಓದ್ತೀನಿ, ಬೆಳಗ್ಗೆ ನಾಷ್ಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ, ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ, ಸಾಯಂಕಾಲ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ, ಮಲಗೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ. ಎಲ್ಲ ಇಲ್ಲೇ ಇದ್ದೀರಾ? ಬೆಳಿಗ್ಗೆ ಎದ್ದು ಮುಂಜಾನೆ ಪ್ರೇಯರ್ ಆದ ತಕ್ಷಣ ಒಂದು ಅಧ್ಯಾಯ ಓದ್ತೀನಿ, ಬೆಳಿಗ್ಗೆ ನಾಷ್ಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ,
ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ. ಸಾಯಂಕಾಲ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ. ಸಾಯಂಕಾಲ ಒಂದು ಅಧ್ಯಾಯ ಊಟ ಮಾಡೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ. ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಅಧ್ಯಾಯ ಓದ್ತೀನಿ. ಹಲ್ಲೆಲೂಯಾ. ಓದೋದಕ್ಕೆ ಬರದೇ ಇರುವಂಥವ್ರು ಯಾರಾದರೂ ಇಲ್ಲಿದ್ದರೆ ಮೆಮೊರಿ ಕಾರ್ಡ್ ತಗೊಬಂದು, ಬೈಬಲ್ಲು ಇದೆ ಕಂಪ್ಯೂಟ್ರಲ್ಲಿ, ಅದನ್ನು ಹಾಕ್ಕೊಡ್ತಾರೆ. ಅದನ್ನಾದರೂ ಕೇಳಿಸ್ಕೋಬೇಕು. ಒಂದು ಅಧ್ಯಾಯ ಬೆಳಿಗ್ಗೆ, ಒಂದು ಅಧ್ಯಾಯ ಮಧ್ಯಾಹ್ನ, ಒಂದು ಅಧ್ಯಾಯ ಸಾಯಂಕಾಲ, ಒಂದು ಅಧ್ಯಾಯ ರಾತ್ರಿ, ಒಂದು ಅಧ್ಯಾಯ. ಈ ಥರ ದಿನಕ್ಕೆ 5 ಅಧ್ಯಾಯಗಳನ್ನು ಕೇಳಿಸ್ಕೋಬೇಕು. ಓದೋದಕ್ಕೆ ಬರದೇ ಇರೋರು ಬೈಬಲ್ನ ಕರೆಕ್ಟಾಗಿ ಆದಿಕಾಂಡ 1ನೇ ಅಧ್ಯಾಯ, ಹಿಂಗೆ ಎಲ್ಲೆಲ್ಲೋ 5 ಅಧ್ಯಾಯ ಕೇಳಿಸ್ಕೊಂಡು ಹೊಟ್ಟೋಗೋದಲ್ಲ. ಕರೆಕ್ಟಾಗಿ ಕ್ರಮವಾಗಿ ಕೇಳಿಸ್ಕೋಬೇಕು. ಮತ್ತು ಓದೋರು ಎಲ್ಲೆಲ್ಲೋ ಒಂದು ಅಧ್ಯಾಯ ಓದೋದಲ್ಲ. ಕೆಲವರೆಲ್ಲ ಬೈಬಲ್ನ ಹೆಂಗೆ ಓದ್ತಾರೆ ಅಂದರೆ ಶಾಸ್ತ್ರ ಓದೋ ಥರ ಓದ್ತಾರೆ. ಶಾಸ್ತ್ರ ಹೆಂಗೆ ಓದ್ತಾರೆ ಗೊತ್ತಾ? ಶಾಸ್ತ್ರ ಅಂದ್ರೆ ಎಲ್ಲಿಗಾದರೂ ಊರಿಗೆ ಹೋಗಬೇಕು, ಏನಾದರೂ ಕೆಲಸ ಅವ್ರಿಗೆ ಆಗಬೇಕು ಅಂತಂದರೆ ಈ ಗಿಣಿಶಾಸ್ತ್ರ ಇದೆಯಲ್ಲ, ಗಿಣಿಶಾಸ್ತ್ರ ಥರ ಏನು ಮಾಡ್ತಾರೆ ಅಂದರೆ, ಸ್ವಾಮಿ ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಆಗುತ್ತಾ ಇಲ್ಲೋ, ನೀನು ವಾಕ್ಯದ ಹತ್ರ ನನ್ನ ಹತ್ರ ಮಾತಾಡಪ್ಪ ಅಂತ ಪ್ರೇಯರ್ ಮಾಡಿಬಿಟ್ಟು ಹಿಂಗೊಂದು ವಾಕ್ಯ ತೆಗೆದುಬಿಟ್ಟು ಹಿಂಗೊಂದು ಕೈ ಇಟ್ಬಿಟ್ಟು ಹಿಂಗೆ ಓದ್ತಾರೆ. ಗಿಣಿಶಾಸ್ತ್ರ ಥರ. ಗಿಣಿಶಾಸ್ತ್ರ ಹೇಳೋದಲ್ಲ ಬೈಬಲ್ಲು. ಅರ್ಥ ಆಗ್ತಾ ಇದೆಯಾ? ಗಿಣಿಶಾಸ್ತ್ರ ಅಲ್ಲ ಬೈಬಲ್ಲು. ಬೈಬಲನ್ನು ಯಾವ ರೀತಿಯಲ್ಲಿ ಓದಬೇಕಂದ್ರೆ ಕ್ರಮವಾಗಿ, ಒಂದು ಅಧ್ಯಾಯ ಆದಮೇಲೆ ಇನ್ನೊಂದು ಅಧ್ಯಾಯ, ಇನ್ನೊಂದು ಅಧ್ಯಾಯ ಆದಮೇಲೆ ಇನ್ನೊಂದು ಅಧ್ಯಾಯ, ಕ್ರಮವಾಗಿ ಓದಬೇಕು ಬೈಬಲ್ನ. ಓದ್ತೀರಾ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಬೈಬಲನ್ನು ನೀನು ಎಷ್ಟು ಓದುತ್ತೀಯೋ, ದೇವರ ವಾಕ್ಯಗಳ ಜ್ಞಾನವನ್ನು ನೀನೆಷ್ಟು ಪಡ್ಕೊಳ್ತೀಯೋ, ನಿನಗೆ ತಡೆಯಾಗಿರುವಂಥ ಎಲ್ಲ ತಡೆಗಳನ್ನು ದೇವರು ಮುರಿಯುವಂಥ ದೇವರಾಗಿದ್ದಾರೆ. ಸೈತಾನನ ಕೋಟೆಯನ್ನು ನೀನು ಬೈಬಲನ್ನು ಓದ್ತಾ ಸೈತಾನನ ಕೋಟೆಯನ್ನು ದೇವರು ಒಡೆದು ಉರುಳಿಸುವಂಥ ದೇವರಾಗಿದ್ದಾರೆ. ಓದಬೇಕು ಬೈಬಲನ್ನು. ಮೆಸೇಜ್ಗಳು ಕೇಳೋದಕ್ಕಿಂತ ಬೈಬಲನ್ನು ಜಾಸ್ತಿ ಓದಲಿಕ್ಕೆ ನಾವು ಸಮಯವನ್ನು ಮೀಸಲಿಡೋಣ. ಬೈಬಲ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡೋಣ. ಬೈಬಲ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋಣ. ಬೈಬಲು ದೇವರಾಗಿದ್ದಾರೆ. ದೇವರ ವಾಕ್ಯನೇ ದೇವರಾಗಿರೋದ್ರಿಂದ ಅದನ್ನು ಬೈಬಲ್ನ ಎಲ್ಲೆಲ್ಲೋ ಬಿಸಾಕೋದು, ಹರಿದಾಕೋದು, ಬಚ್ಚಿಡೋದು ಇದೆಲ್ಲ ಮಾಡದೆ ಪ್ರತಿದಿನ ಬೈಬಲ್ನ ಓದಿ ವಾಕ್ಯಗಳನ್ನು ತಿಳ್ಕೊಳ್ಳಿ. ಆ ವಾಕ್ಯ ನಿಮಗೆ ನಿತ್ಯ ಜೀವನ ಉಂಟು ಮಾಡ್ತದೆ. ಆ ವಾಕ್ಯ ನಿಮಗೆ ಆರೋಗ್ಯ ಕೊಡ್ತದೆ. ಆ ವಾಕ್ಯ ನಿಮಗೆ ಧೈರ್ಯ ಕೊಡ್ತದೆ. ಆ ವಾಕ್ಯ ನಿಮಗೆ ಕಾಲಿಗೆ ದೀಪವಾಗಿ ನಿಮ್ಮ ದಾರಿಗೆ ಬೆಳಕಾಗಿರ್ತದೆ. ಹಲ್ಲೆಲೂಯಾ. ನಾವೆಲ್ಲರೂ ಒಂದು ತೀರ್ಮಾನ ಮಾಡೋಣ ದೇವ್ರ ಹತ್ರ, ನಾನು ಇವತ್ತಿಂದ ಬೈಬಲನ್ನು ಓದ್ತೀನಿ, ಇವತ್ತಿಂದ ಬೈಬಲ್ ಓದ್ತೀನಿ. ಅಟ್ಲೀಸ್ಟ್ ಎಷ್ಟು ಅಧ್ಯಾಯ ಓದಬೇಕು? ಕಡೇ ಪಕ್ಷ 3 ಆದಮೇಲೆ 5, ಜಾಸ್ತಿ ಅಂದರೆ 10, ಇನ್ನೂ ಜಾಸ್ತಿ ಅಂದರೆ ಒಂದು ಬುಕ್ಕು. 3 ಅಧ್ಯಾಯ ಓದಬೇಕು, 5 ಅಧ್ಯಾಯ ಓದಬೇಕು, 10 ಅಧ್ಯಾಯ ಆದರೂ ನಾವು ಓದಬೇಕು. ಎಷ್ಟು ಅಧ್ಯಾಯ ಓದಬೇಕು ಅಂತೇಳಿ ಇವತ್ತು ನೀವು ದೇವ್ರ ಹತ್ರ ತೀರ್ಮಾನ ಮಾಡಿ. ನಾನು ಒಂದು ದಿನಕ್ಕೆ 3 ಅಧ್ಯಾಯ ಓದ್ತೀನ, 5 ಅಧ್ಯಾಯ ಓದ್ತೀನ, 10 ಅಧ್ಯಾಯ ಓದಬೇಕಾ? ಇವತ್ತು ನೀವು ತೀರ್ಮಾನ ಮಾಡಬೇಕು. ದೇವರ ವಾಕ್ಯಗಳನ್ನು ಇವತ್ತಿಂದ ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಬರೋ ಭಾನುವಾರ ಚರ್ಚಲ್ಲಿ ಹೇಳಬೇಕು, ಈ ವಾರದಲ್ಲಿ ನಾನು ಎಷ್ಟು ಅಧ್ಯಾಯ ಓದಿದ್ದೀನಿ. ಬರೋ ಭಾನುವಾರ ಚರ್ಚಲ್ಲಿ ಹೇಳಬೇಕು. ಇವತ್ತು 5 ಅಧ್ಯಾಯ ಓದಿದ್ರೆ ವಾರಕ್ಕೆ ಎಷ್ಟು ದಿನ ಇದೆ? 7 ದಿವಸ. 7 5 35 ಅಧ್ಯಾಯ.
3 ಅಧ್ಯಾಯ ಹೋದರೆ 30 ಅಧ್ಯಾಯ. 3 ಅಧ್ಯಾಯ ಓದಿದ್ರೆ 7 3 28, 28 ಅಧ್ಯಾಯ, 7 3 21, 21 ಅಧ್ಯಾಯ. ಅರ್ಥ ಆಗ್ತಾ ಇದೆಯಾ? ಓದ್ಕೊ ಬರ್ತೀರಾ? ಎಷ್ಟು ಜನ ಓದ್ಕೊ ಬರ್ತೀರಾ? ಕೈ ಎತ್ತಿ. ಬರೋವಾರ ಎಷ್ಟು ಅಧ್ಯಾಯ ಓದ್ಕೊ ಬರಬೇಕು? 21 ಅಧ್ಯಾಯ. ಫಸ್ಟ್ 3 ಅಧ್ಯಾಯದಿಂದ ಸ್ಟಾರ್ಟ್ ಮಾಡೋಣ, ಒಂದು 3 ತಿಂಗಳು. ಆಮೇಲೆ 5 ಅಧ್ಯಾಯಕ್ಕೆ ಹೋಗೋಣ, ಆಮೇಲೆ 10 ಅಧ್ಯಾಯಕ್ಕೆ ಹೋಗೋಣ. ಈಗ 3 ಅಧ್ಯಾಯ. ಎಲ್ಲರೂ ಕಡ್ಡಾಯವಾಗಿ 3 ಅಧ್ಯಾಯ ಓದ್ಕೊ ಬರ್ತೀರಾ? ಸೆಲ್ ಗ್ರೂಪ್ ಅವರು ನಿಮ್ಮ ಏರಿಯಾದಲ್ಲಿ ಬೈಬಲ್ ಓದಲಿಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿಸ್ರಿ. ಬೈಬಲ್ ಓದಲಿಕ್ಕೆ ಅವ್ರಿಗೆ ಉತ್ತೇಜನವನ್ನು ಮಾಡಿ, ಬೈಬಲ್ ಓದ್ತಾ ಇದ್ದಾರಾ ಇಲ್ವಾ ಅಂಥೇಳಿ ಫೋನ್ ಮಾಡಿ ತಿಳ್ಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ಗಾಡ್ಸ್ ಗ್ರೇಸ್ ಸಭೆಯಲ್ಲಿರುವಂಥವ್ರು ಎಲ್ಲರೂ ಪ್ರತಿದಿನ 3 ಅಧ್ಯಾಯಗಳನ್ನು ಓದಲಿಕ್ಕೆ ದೇವರೇ ಇವತ್ತಿಂದ ನಾವು ಪ್ರಾರಂಭ ಮಾಡುವಾಗ ಅಪ್ಪ, ನೀವು ಕರ್ತನೆ ನಮಗೆ ಸಹಾಯ ಮಾಡಿ, ಅದ್ಭುತವನ್ನು ಮಾಡಿ, ನಾವು ನಿಮ್ಮ ವಾಕ್ಯಗಳಲ್ಲಿ ಬಲ ಹೊಂದುವ ಹಾಗೆ, ನಾವು ನಿಮ್ಮ ವಾಕ್ಯಗಳಲ್ಲಿ ದೇವರೇ ಶ್ರದ್ಧೆಯಿಂದ ಓದಿ ತಿಳ್ಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಪ್ಪ. ಯಾರ್ಯಾರು ಓದೋದಕ್ಕೆ ಬರ್ತಾ ಇಲ್ವೋ ಅವರೆಲ್ಲರೂ ಬೈಬಲನ್ನು ದೇವರಿಗೆ ಕೇಳುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಅದ್ಭುತ ಮಾಡಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.